ಹಾಗೆ ಅವರ ಕುಟುಂಬದವರಿಗೆ ರಕ್ಷಣೆ ಮಾಡಬೇಕು. ಅದರ ಜೊತೆಗೆ ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಹಿಂದೂಗಳ ಮಧ್ಯದಲ್ಲಿ ದ್ವೇಷ ಇದೆ. ಇವತ್ತು ಸನಾತನ ಹಿಂದೂ ಭೂಮಿ ನಮಗೆ ಶಾಶ್ವತವಾಗಿ ಸೂರ್ಯ ಚಂದ್ರಿರುವ ತನಕ ಶಾಶ್ವತವಾಗಿರ್ಬೇಕಂದ್ರೆ ಎಲ್ಲ ಹಿಂದೂಗಳು ಏಕಮನಸ್ಸಿಗೆ ಬರಬೇಕು. ಅವರಲ್ಲಿರುವಂತಹ ದ್ವೇಷಗಳು ಕಡಿಮೆ ಆಗಬೇಕು. ಇದನ್ನು ನಮ್ಮಿಂದ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ಎಲ್ಲ ಹಿಂದೂಗಳಿಗೆ ಬುದ್ಧಿ ಕೊಡಿದ್ದೇವೆ, ಎಲ್ಲರೂ ಶಾಂತವಾಗಿ ಪ್ರೀತಿಯಿಂದ ಬದುಕಂತೆ ಆಗಲಿ ಅಂತೇಳಿ. ಅದರ ಜೊತೆಗೆ ನಮ್ಮ ಅಯೋಧ್ಯೆಯಲ್ಲಿ ರಾಮನನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದೇ ರೀತಿ ಮಧುರದಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠೆ ಆಗಲಿಕ್ಕಿದೆ. ಅದ್ರದ್ದು ಕಾನೂನು ಹೋರಾಟ ಆಗ್ತಾ ಇದೆ. ಅದಕ್ಕೂ ಒಂದು ಜಯ ಆಗಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಾನು ಅಖಿಲ ಭಾರತ ಸಂತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಹಾಗೆಯೇ ಕೃಷ್ಣ ಜನ್ಮಭೂಮಿಯ ರಾಜ್ಯಾಧ್ಯಕ್ಷನಾಗಿ ಸೇವೆ ಮಾಡ್ತಿದ್ದೇನೆ. ಈ ಕ್ಷೇತ್ರದಲ್ಲಿ ನಿತ್ಯ ಒಂದು ಪ್ರಾರ್ಥನೆ ನಡೆಯಿತು. ಅಲ್ಲಿ ಕೃಷ್ಣನನ್ನ ಆದಷ್ಟು ಬೇಗ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಜಯ ಆಗಬೇಕಂತ ನಿತ್ಯ ಪ್ರಾರ್ಥನೆ ಕ್ಷೇತ್ರದಲ್ಲಿ ನಡೆಸಿ